ಕಳಶದ ರೂಪದಲ್ಲಿ ಹೆಣ್ಮಕ್ಳು ಆ, ಆ, ಯುವತಿಯರು ಮಹಿಳೆಯರು ಎಲ್ಲರೂ ಸಹ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಬಿಂಬಿಸೋ ನಿಟ್ಟಿನಲ್ಲಿ ಕಳಶದ ರೂಪದಲ್ಲಿ ಬರಬೇಕು ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಯಾವ ರೀತಿ ಹೆಣ್ಮಕ್ಳೆಲ್ಲ ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ? ಯಾವ ರೀತಿ ಅಂದ್ರೆ ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡ್ಬೇಕು ಅಂತ ನಮ್ಮ ಪೂರ್ವಭಾವಿ ಸಭೆಯನ್ನು ನಮ್ಮ ಕೃಷ್ಣಪ್ಪನವ್ರು ಕರೆದಿದ್ದಾರೆ. ಈ ಸಭೆನಲ್ಲಿ ಏನ್ ಮಾತಾಡ್ಕೊಂಡಿದೀವಿ ಅಂದ್ರೆ ಎಲ್ಲ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಳಸ ಇಟ್ಕೊಂಡು ಇಲ್ಲಿಗೆ ನಮ್ಮ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಎಲ್ಲ ಬರ್ತಾ ಇದಾರೆ. ಅವ್ರಿಗೂ ಅದ್ರಲ್ಲೇ ಸ್ವಾಗತ ಕೋರಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು, ನಂಜಾದೂತ ಸ್ವಾಮೀಜಿಗಳು ಬರ್ತಾ ಇದಾರೆ. ಎಲ್ಲರಿಗೂ ಕೂಡ ಕಳಸದ ರೂಪದಲ್ಲಿ ನಾವು ಬರಮಾಡ್ಕೋಬೇಕು ಅಂತ ಆಸಕ್ತಿ ವಹಿಸಿ ಎಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ನಮ್ಮ ಜೊತೆಗೆ ಇನ್ನು ಕೆಲವು ಹೆಣ್ಮಕ್ಳುಗಳು ಕೈ ಜೋಡಿಸ್ಬೇಕು ಅಂತ ಕೂಡ ಕೇಳ್ಕೊಳ್ತೀವಿ. ಸುಮಾರು 100-200 ಕಳಶದ ಜೊತೆಗೆ ನಮ್ಮ ನಾಯಕರುಗಳನ್ನ ನಾವು ಬರಮಾಡ್ಕೊಳ್ತೀವಿ. ಎಲ್ಲಾರು ಕ್ಷೇತ್ರದ ಎಲ್ಲಾ ಜನತೆಗಳು ಬಂದು ನಮ್ ಜೊತೆ ಕೈಗೂಡಿಸಿ ಎಲ್ಲ ಒಟ್ಟಿಗೆ ಒಂದಾಗಿ ಮಾಡ್ಬೇಕು ಅನ್ನೋ ಆಸೆ ನಮಗಿದೆ. ಕಳಶದ ರೂಪದಲ್ಲಿ ಹೆಣ್ಮಕ್ಳು ಯುವತಿಯರು ಮಹಿಳೆಯರು ಎಲ್ಲರೂ ಸಹ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಬಿಂಬಿಸೋ ನಿಟ್ಟಿನಲ್ಲಿ ಕಳಶದ ರೂಪದಲ್ಲಿ ಬರಬೇಕು ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಯಾವ ರೀತಿ ಹೆಣ್ಮಕ್ಳೆಲ್ಲ ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ? ಯಾವ ರೀತಿ ಅಂದ್ರೆ ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡ್ಬೇಕು ಅಂತ ನಮ್ಮ ಪೂರ್ವಭಾವಿ ಸಭೆಯನ್ನು ನಮ್ಮ ಕೃಷ್ಣಪ್ಪನವ್ರು ಕರೆದಿದ್ದಾರೆ. ಈ ಸಭೆನಲ್ಲಿ ಏನ್ ಮಾತಾಡ್ಕೊಂಡಿದೀವಿ ಅಂದ್ರೆ ಎಲ್ಲ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಳಸ ಇಟ್ಕೊಂಡು ಇಲ್ಲಿಗೆ ನಮ್ಮ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಎಲ್ಲ ಬರ್ತಾ ಇದಾರೆ. ಅವ್ರಿಗೂ ಅದ್ರಲ್ಲೇ ಸ್ವಾಗತ ಕೋರಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು, ನಂಜಾದೂತ ಸ್ವಾಮೀಜಿಗಳು ಬರ್ತಾ ಇದಾರೆ. ಎಲ್ಲರಿಗೂ ಕೂಡ ಕಳಸದ ರೂಪದಲ್ಲಿ ನಾವು ಬರಮಾಡ್ಕೋಬೇಕು ಅಂತ ಆಸಕ್ತಿ ವಹಿಸಿ ಎಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ನಮ್ಮ ಜೊತೆಗೆ ಇನ್ನು ಕೆಲವು ಹೆಣ್ಮಕ್ಳುಗಳು ಕೈ ಜೋಡಿಸ್ಬೇಕು ಅಂತ ಕೂಡ ಕೇಳ್ಕೊಳ್ತೀವಿ. ಸುಮಾರು 100-200 ಕಳಶದ ಜೊತೆಗೆ ನಮ್ಮ ನಾಯಕರುಗಳನ್ನ ನಾವು ಬರಮಾಡ್ಕೊಳ್ತೀವಿ. ಎಲ್ಲಾರು ಕ್ಷೇತ್ರದ ಎಲ್ಲಾ ಜನತೆಗಳು ಬಂದು ನಮ್ ಜೊತೆ ಕೈಗೂಡಿಸಿ ಎಲ್ಲ ಒಟ್ಟಿಗೆ ಒಂದಾಗಿ ಮಾಡ್ಬೇಕು ಅನ್ನೋ ಆಸೆ ನಮಗಿದೆ. ಕಳಶದ ರೂಪದಲ್ಲಿ ಹೆಣ್ಮಕ್ಳು ಯುವತಿಯರು ಮಹಿಳೆಯರು ಎಲ್ಲರೂ ಸಹ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಬಿಂಬಿಸೋ ನಿಟ್ಟಿನಲ್ಲಿ ಕಳಶದ ರೂಪದಲ್ಲಿ ಬರಬೇಕು ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಯಾವ ರೀತಿ ಹೆಣ್ಮಕ್ಳೆಲ್ಲ ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ? ಯಾವ ರೀತಿ ಅಂದ್ರೆ ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡ್ಬೇಕು ಅಂತ ನಮ್ಮ ಪೂರ್ವಭಾವಿ ಸಭೆಯನ್ನು ನಮ್ಮ ಕೃಷ್ಣಪ್ಪನವ್ರು ಕರೆದಿದ್ದಾರೆ. ಈ ಸಭೆನಲ್ಲಿ ಏನ್ ಮಾತಾಡ್ಕೊಂಡಿದೀವಿ ಅಂದ್ರೆ ಎಲ್ಲ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಳಸ ಇಟ್ಕೊಂಡು ಇಲ್ಲಿಗೆ ನಮ್ಮ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಎಲ್ಲ ಬರ್ತಾ ಇದಾರೆ. ಅವ್ರಿಗೂ ಅದ್ರಲ್ಲೇ ಸ್ವಾಗತ ಕೋರಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು, ನಂಜಾದೂತ ಸ್ವಾಮೀಜಿಗಳು ಬರ್ತಾ ಇದಾರೆ. ಎಲ್ಲರಿಗೂ ಕೂಡ ಕಳಸದ ರೂಪದಲ್ಲಿ ನಾವು ಬರಮಾಡ್ಕೋಬೇಕು ಅಂತ ಆಸಕ್ತಿ ವಹಿಸಿ ಎಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ನಮ್ಮ ಜೊತೆಗೆ ಇನ್ನು ಕೆಲವು ಹೆಣ್ಮಕ್ಳುಗಳು ಕೈ ಜೋಡಿಸ್ಬೇಕು ಅಂತ ಕೂಡ ಕೇಳ್ಕೊಳ್ತೀವಿ. ಸುಮಾರು 100-200 ಕಳಶದ ಜೊತೆಗೆ ನಮ್ಮ ನಾಯಕರುಗಳನ್ನ ನಾವು ಬರಮಾಡ್ಕೊಳ್ತೀವಿ. ಎಲ್ಲಾರು ಕ್ಷೇತ್ರದ ಎಲ್ಲಾ ಜನತೆಗಳು ಬಂದು ನಮ್ ಜೊತೆ ಕೈಗೂಡಿಸಿ ಎಲ್ಲ ಒಟ್ಟಿಗೆ ಒಂದಾಗಿ ಮಾಡ್ಬೇಕು ಅನ್ನೋ ಆಸೆ ನಮಗಿದೆ.